ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಮಾಡೋದಕ್ಕೆ ಈಗಿನ ಸರ್ಕಾರ ಮುಂದಾಗ್ತಾ ಇದೆ. ಬೆಂಗಳೂರನ್ನ 10 ವಿಭಾಗವಾಗಿ ಮಾಡಿ ಅದಕ್ಕೆ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಯೋಚನೆ. ಇದರ ಜೊತೆಗೆ ಈಗಾಗಲೇ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಶಾಸಕ ರಿಜ್ವಾನ್ ಅವರ ನೇತೃತ್ವದಲ್ಲಿ ಸಮಿತಿ ಈಗಾಗಲೇ ಎಲ್ಲ ಅಧ್ಯಯನವನ್ನು ಕಳೆದ 6 ತಿಂಗಳಿಂದ ನಡೆಸಿ ಈಗ ಅಂತಿಮವಾದಂಥ ಕರಡನ್ನು ರೆಡಿ ಮಾಡಿದೆ. ಅದರ ವರದಿಯನ್ನು ಸೋಮವಾರ ಸ್ಪೀಕರ್ಗೆ ಸಲ್ಲಿಸ್ತಾ ಇದ್ದಾರೆ. ಇದರ ನಡುವೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬೆಂಗಳೂರನ್ನು ಒಡಿಬಾರ್ದು, ಏಕೀಕೃತವಾದಂಥ ಬೆಂಗಳೂರು ಇದ್ದರೆ ಮಾತ್ರ ಅಭಿವೃದ್ಧಿ ಅನ್ನುವಂಥದ್ದು ಬಿಜೆಪಿ ನಿಲುವು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರು, ಹಿರಿಯ ನಾಯಕರು, ರಾಜ್ಯಾಧ್ಯಕ್ಷರು, ಬಿಜೆಪಿಯ ಪ್ರಮುಖ ಘಟಾನುಘಟಿ ನಾಯಕರು ಅವರೆಲ್ಲರೂ ಕೂಡ ಸೇರಿ ಒಂದು ಸಭೆ ಕೂಡ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಬೆಂಗಳೂರನ್ನು ಒಡೆದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ. ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಶತಾಯಗತಾಯ ಬೆಂಗಳೂರನ್ನು ವಿಭಜಿಸಿಯೇ ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಸಿಟಿಗಳು ಸೇರಿಸ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಜನಕ್ಕೆ ಸಹಾಯ ಮಾಡಬೇಕಾಗಿದ್ರೆ ಒಂದು ಕಾರ್ಪೊರೇಷನ್ ಇದ್ರೆ ಖಂಡಿತ ಮಾಡಬೇಕು. ಬೆಂಗಳೂರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದಾರೆ ಅದು ಖಂಡಿತ ಸರಿಯಲ್ಲ. ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆಗೆ ಕೌಂಟ್ ಡೌನ್. ಸ್ಪೀಕರ್ಗೆ ವರದಿ ಸಲ್ಲಿಸಲಿರೋ ರಿಜ್ವಾನ್ ಹರ್ಷದ್ ಸಮಿತಿ. ನಮ್ಮ ಬೆಂಗಳೂರು ಅತಿ ವೇಗವಾಗಿ ಬೆಳೀತಿರೋ ಮೆಟ್ರೋ ಸಿಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತೆಯೇ ರಾಜಧಾನಿ ಬೆಂಗಳೂರಿನಲ್ಲಿ 1.40 ಕೋಟಿಗೂ ಹೆಚ್ಚು ಜನ ವಾಸವಾಗಿದ್ದಾರಂತೆ. ಇಷ್ಟೊಂದು ವೇಗವಾಗಿ ಬೆಳೆಯುತ್ತಿರೋ ಬೆಂಗಳೂರನ್ನ ಇನ್ಮೇಲೆ ಗ್ರೇಟರ್ ಬೆಂಗಳೂರು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ವರ್ಷ ಜುಲೈನಲ್ಲಿ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿದ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಗ್ರೇಟರ್ ಬೆಂಗಳೂರು ರಚನೆಗೆ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಶೀಘ್ರದಲ್ಲೇ ಸ್ಪೀಕರ್ಗೆ ವರದಿ ಸಲ್ಲಿಸೋಕೆ ನಿರ್ಧಾರ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಈಗಾಗಲೇ ಇದಕ್ಕೊಂದು ಸಮಿತಿ ರಚಿಸಿ ನಗರದ ನಿವಾಸಿಗಳ ಬಳಿ ಅಭಿಪ್ರಾಯ, ಸಲಹೆ ಕೇಳಲಾಗಿದೆ. ವರದಿಯನ್ನು ಸಂಗ್ರಹ ಮಾಡಲಾಗಿದೆ. ವಿಧೇಯಕವನ್ನ ಪರಾಮರ್ಶಿಸಿ ವರದಿ ನೀಡಲು 14 ಸದಸ್ಯರ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ರಚಿಸಲಾಗಿದೆ. ಇದರ ಅಧ್ಯಕ್ಷತೆಯನ್ನ ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೆ ನೀಡಲಾಗಿತ್ತು. ಇದರಂತೆ ಇವರ ಸಮಿತಿಯು ಹೊರವಲಯದ ಪ್ರದೇಶಗಳ ಸೇರ್ಪಡೆ, ಎಷ್ಟು ಪಾಲಿಕೆಗಳ ರಚನೆ, ಎಷ್ಟು ವಾರ್ಡ್ಗಳ ವಿಂಗಡಣೆ ಮಾಡಬೇಕು ಎಂಬ ಚರ್ಚೆ ಮತ್ತು ಜನರಿಂದ ಸಲಹೆ ಪಡೆದು ವರದಿ ಸಿದ್ಧ ಮಾಡಿದೆ. ಪಾಲಿಕೆ ಚುನಾವಣೆ ಸಂಬಂಧಿಸಿದ ಅರ್ಜಿಯನ್ನ ಇದೇ 25ರಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಮಿತಿಯು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ರಚನೆಗೆ ವರದಿಯನ್ನ ಸಿದ್ಧಪಡಿಸಿದೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಿಧೇಯಕದ ಪರಾಮರ್ಶೆ ನಡೆಸಿರುವ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ 7 ಪಾಲಿಕೆಗಳ ರಚಿಸುವ ಸಂಬಂಧ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ನಿರ್ಧಾರ ಮಾಡಿದೆ. ಬೆಂಗಳೂರಿನಲ್ಲಿ ಜನಸಂಖ್ಯೆಯು ಸುಮಾರು 1.40 ಕೋಟಿ ಸಮೀಪಿಸಿದ್ದು 30 ಲಕ್ಷ ಜನಸಂಖ್ಯೆಗೆ ಸೀಮಿತವಾಗಿ ಪಾಲಿಕೆ ರಚಿಸಲು ನಿರ್ಧಾರ ಮಾಡಲಾಗಿದೆ. ಇದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬಿಡದಿ, ಆನೇಕಲ್ ಸೇರಿದಂತೆ ಪಾಲಿಕೆ ರಚಿಸೋಕೆ ನಿರ್ಧಾರ ಮಾಡಲಾಗಿದೆ. ಪ್ರತಿಯೊಂದು ಪಾಲಿಕೆಯಲ್ಲಿ ಒಟ್ಟು ವಾರ್ಡ್ಗಳ ಸಂಖ್ಯೆ 100ಕ್ಕಿಂತ ಕಡಿಮೆ ಅಥವಾ 125ಕ್ಕಿಂತ ಹೆಚ್ಚು ಇರದಂತೆ ವಿಂಗಡಣೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಶಾಸಕ ರಿಜ್ವಾನ್ ಹರ್ಷದ್ ಮಾತನಾಡಿ, ಗ್ರೇಟರ್ ಬೆಂಗಳೂರಿಗೆ ಎಲ್ಲಾ ಸಿದ್ಧತೆ ನಡೆದಿದೆ ಅಂದ್ರು. ಸಿಟಿಗಳು ಸೇರಿಸ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. BBMPಯ ಏನು ವಿಸ್ತೀರ್ಣ ಇದೆ ಅದ್ರ ಜೊತೆಗೆ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಕೆಲವು ಗ್ರಾಮಗಳು ತುಂಬ ಬೆಳೆದು IT BT ಎಲ್ಲ ಅಲ್ಲಿ ಬೆಳೆದು ಬೆಂಗಳೂರಿಗಿಂತ ಹೆಚ್ಚಾಗಿ ಬೆಳೆದು ಹೋಗಿದ್ದಾವೆ. ಅಂಥ ಗ್ರಾಮಗಳನ್ನು ವಿಲೀನ ಮಾಡ್ಕೋಬಹುದು, ಜೊತೆಗೆ ತಗೋಬಹುದು. ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ, ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಗ್ರೇಟರ್ ಬೆಂಗಳೂರು ಮಾಡೋದರ ಕುರಿತು ಬೆಂಗಳೂರಿನವರೇ ಆಗಿರುವ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ನಾವು ಬೆಂಗಳೂರಿಗೆ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕಾಗಿದ್ರೆ ಒಂದು ಕಾರ್ಪೊರೇಷನ್ ಇದ್ರೆ ಖಂಡಿತ ಮಾಡೋಕ್ಕಾಗಲ್ಲ. ಒಂದು 2-3 ಕಾರ್ಪೊರೇಷನ್ ಮಾಡಿ ಜನಕ್ಕೆ ನಾವು ಒಳ್ಳೆ ರಸ್ತೆ, ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕು, ಪ್ಲೇ ಗ್ರೌಂಡ್ಸು, ಸ್ಟಾರ್ ಮೋಟ್ರೈನ್ಸು, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ, ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟು ಬೆಳೆದವರು. ಬೆಂಗಳೂರಲ್ಲಿ ಕಸ ಅನ್ನೋ ಸಮಸ್ಯೆನೇ ಇರಲಿಲ್ಲ.
ಇದರ ಮಧ್ಯೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಯ ಸಾಧಕ ಬಾಧಕಗಳನ್ನು ಚರ್ಚಿಸಲು ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಸಲಾಗಿದೆ. ಮಸೂದೆ ವಿರೋಧಿಸಿ ಹೋರಾಟ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಯಾವುದೇ ಕಾರಣಕ್ಕೂ ಬೆಂಗಳೂರು ವಿಭಜನೆ ಬೇಡ ಅಂತ ವಿಪಕ್ಷ ನಾಯಕರು ಆಗ್ರಹಿಸಿದ್ದಾರೆ. ಗ್ರೇಟರ್ ಬ್ಯಾಂಗ್ಳೂರ್ ಇದು ಮಾಡೋದ್ರ ಮುಖೇನ ಬೆಂಗಳೂರನ್ನ ಹೊಡಿತಕ್ಕಂತ ಕೆಲಸಕ್ಕೆ ಏನು ಕೈ ಹಾಕಿದ್ದಾರೆ ಅದು ಖಂಡಿತ ಸರಿಯಲ್ಲ. ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದನೂ ಕೂಡ ಇದು ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶನ ಕೊಡಬಾರದು ಅಂತೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇನೇ ಹೇಳಿ, ಗ್ರೇಟರ್ ಬೆಂಗಳೂರು ಮೂಲಕ ಬೆಂಗಳೂರು ನಗರವನ್ನ ವಿಭಜಿಸುವುದರ ಜೊತೆಗೆ ಬೆಂಗಳೂರಿನ ಆಸುಪಾಸಿನ ವಲಯವು ಬೆಂಗಳೂರು ವ್ಯಾಪ್ತಿಗೆ ಬರಲಿದೆ. ಅದೇನೇ ಇರಲಿ, ನಾಡಿದ್ದು ಶಾಸಕ ರಿಜ್ವಾನ್ ಹರ್ಷದ್ ಅವರ ನೇತೃತ್ವದ ಸಮಿತಿ ಸ್ಪೀಕರ್ ಅವರಿಗೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈರಣ್ಣ ಬಸವ, TV9 ಬೆಂಗಳೂರು.